ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಜಸ್ಟ್ ಎದ್ದಿದ್ದು ನಾನು. ಇವತ್ತಿನ ದಿನ ಹೆಂಗಿರುತ್ತೆ ಅಂತ ನೋಡೋಣ. ಡೇ ವಿತ್ ಮೀ ಹೆಂಗಿರುತ್ತೆ ಅಂತ ನೋಡೋಣ. ಇವತ್ತು ಆ್ಯಕ್ಚುಲಿ ನೋಡಿ, ನನ್ನ ತಮ್ಮಂಗೆ ಇವತ್ತು ಎಕ್ಸಾಮ್ ಇತ್ತು. ಟೆಂತ್ ಅವನು ಸೈನ್ಸ್ ಎಕ್ಸಾಮು. ಬೆಳಗ್ಗೆ ಎದ್ದು ಪೂಜೆನೂ ಮಾಡಿಬಿಟ್ಟು ಹೋಗ್ಬಿಟ್ಟಿದ್ದಾನೆ. ಇವತ್ತು ಬಂದಿರೋದು ಆ್ಯಕ್ಚುಲಿ ನಮ್ಮ ಅಜ್ಜಿ ಮನೆಗೆ, ನಾವು ಅವ್ವವ್ರ ಮನೆಗೆ, ನಮ್ಮ ಅಮ್ಮವ್ರ ಮನೆಗೆ ಬಂದಿದ್ದೀನಿ. ನಮ್ಮ ಆಂಟಿ ಏನು ಮಾಡ್ತಾವ್ರೆ ಅಂತ ನೋಡೋಣ. ಏನಂಟಿ ಮಾಡ್ತಾಯ್ಯ? ಸೊಪ್ಪು ಹಾಗಲಕಾಯಿ ಪಲ್ಯ ಮಾಡ್ತಾಯಿದ್ದಾರೆ. ರೊಟ್ಟಿ ಮಾಡ್ತಾರೆ. ರೊಟ್ಟಿ ಮಾಡೋದು ಹೆಂಗೆ ಅಂತ ವಿಡಿಯೋ ಮಾಡ್ತೀನಿ ಇವತ್ತು. ಇವಾಗ ನೆಕ್ಸ್ಟು ಏನು ಮಾಡೋಣ, ಫಸ್ಟು ಬಿಸಿನೀರು ಕಾಯಿಸ್ಕೊಂಡು ಕುಡಿಯೋಣ. ಬಿಸಿನೀರು ಕುಡಿತಾ ಇದ್ದೀನಿ ಗೈಸ್. ನೀವು ಎದ್ದಿದ ತಕ್ಷಣ ಯಾರ್ಯಾರು ಬಿಸಿನೀರು ಕುಡಿತೀರಾ ಕಮೆಂಟ್ ಮಾಡಿ. ಹಾಗಲಕಾಯಿ ಪಲ್ಯ ಮಾಡ್ತಾಯಿದ್ದಾರೆ ನಮ್ಮ ಆಂಟಿ. ಹೆಂಗೆ ಮಾಡ್ತಾರೆ ಅಂತ ನೋಡೋಣ. ಫಸ್ಟು ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡಿದ್ದಾರೆ. ಅದಾದ ನಂತರ ಏನಂಟಿ ಇದು ಸಾಸಿವೆ ಹಾಕ್ತಾಯಿದ್ದಾರೆ. ಸಾಸಿವೆ ಆದಮೇಲೆ ಏನು ಹಾಕ್ತೀರಾ? ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಹಾಕ್ತಾರಂತೆ. ನಿಮ್ಮ ಮನೇಲಿ ಯಾವ ಥರ ಹಾಗಲಕಾಯಿ ಪಲ್ಯ ಮಾಡ್ತೀರಾ ಗೈಸ್? ಈ ಥರ ಒಂದ್ಸಲ ಮಾಡಿ ಟ್ರೈ ಮಾಡಿ. ಆ್ಯಕ್ಚುಲಿ ನಮ್ಗೆ ಯಾರಿಗೂ ಹಾಗಲಕಾಯಿ ಪಲ್ಯನೇ ಇಷ್ಟ ಇಲ್ಲ. ನಮ್ಮ ಅಜ್ಜಿ, ನಮ್ಮ ಆಂಟಿ, ನಮ್ಮಮ್ಮ ಮಾತ್ರ ತಿನ್ನೋದು. ನಾನು ನನ್ನ ತಮ್ಮ ಯಾರು ತಿನ್ನಲ್ಲ ಇದನ್ನು. ನಾನು ಫ್ರೈ ಮಾಡ್ತೀನಿ ಇವಾಗ. ಇದು ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಬೇಕು ಇದನ್ನು. ಇಲ್ಲಿ ಹಾಗಲಕಾಯಿ ಬೇಯಿಸಿಟ್ಕೊಂಡಿದ್ದಾರೆ. ಒಬ್ಬೊಬ್ರು ಒಂದೊಂದು ಥರ ಡಿಫ್ರೆಂಟಾಗಿ ಮಾಡ್ತಾರೆ ಆ್ಯಕ್ಚುಲಿ ಇದನ್ನು. ಅದು ನೀರು ಬೇಯಿಸಿ ಕರ್ಬೇವಿನ ಸೊಪ್ಪು ಹಾಕಿದ್ರು. ಇವಾಗ ಬೇಯಿಸಿ ಇಟ್ಕೊಂಡು ನೀರು ಚೆಲ್ಬಿಟ್ಟು ಮಾಡೋರು ಇರ್ತಾರೆ, ಆ ನೀರು ಜೊತೆಲೇ ಮಾಡೋರು ಇದ್ದಾರೆ. ಆ್ಯಕ್ಚುಲಿ ನೀರು ಹಾಕಬೇಕು, ಅದರಲ್ಲೇ ತಾನೇ ಎಲ್ಲ ಇರೋದು. ನೀರಾಗಿ ಚೆಲ್ಬಿಟ್ರೆ ಚೆನ್ನಾಗಿ ಫ್ರೈ ಮಾಡಬೇಕು ಇದನ್ನು. ಫ್ರೈ ಮಾಡ್ತಾ ಇರ್ಬೇಕು ಇದನ್ನು. ಫ್ರೈ ಮಾಡಾದ್ಮೇಲೆ ಟೊಮೊಟೊ ಹಾಕೋಬೇಕು ಇದಕ್ಕೆ. ನೆಕ್ಸ್ಟ್ ಟೊಮೊಟೊ ಹಾಕ್ತೀರಾ? ಹಾಕಿ ಈರುಳ್ಳಿ ರೋಸ್ಟ್ ಆಗಬೇಕಂತೆ ಗೈಸ್. ರೋಸ್ಟ್ ಆದ್ಮೇಲೆ ಹಾಕೋಬೇಡ. ನಮ್ಮ ಪಾಪು ಬಂದಿದ್ದಾನೆ ಇವಾಗ ಕಿಚನ್ಗೆ. ನಮ್ಮ ಪಾಪು ಅಡುಗೆ ಮಾಡ್ತಾನಂತೆ. ನೋಡಿ ಗೈಸ್ ಹೆಂಗೆ ಮಾಡ್ತಾರೆ ಅಂತ. ಮುತ್ತ ಕೊಡ್ತೀನು, ಮುತ್ತ ಕೊಡು ನನಗೆ. ಮುತ್ತ ಮಾಡಿ ಬೇಗ ಹಾಳಾಗುತ್ತೆ. ಹಿಂಗೆ ನಮ್ಮ ಆಂಟಿ ಕಂಟಿನ್ಯೂ ಮಾಡ್ತಾರೆ ಇವಾಗ. ನಾನಿನ್ನ ಬಿಸಿನೀರು ಕುಡ್ದಿಲ್ಲ, ಮುಖನೂ ತೊಳ್ದಿಲ್ಲ. ಕುಡಿಯೋಣ ಬನ್ನಿ. ಬಾಪ ಅಮ್ಮ ಮಾಡುತ್ತೆ ಬಾ. ನೀನು ಆಮೇಲೆ ಮಾಡೋಣ. ನೆಕ್ಸ್ಟು ಟೊಮೊಟೊ ಹಾಕ್ಕೊಂಡಿದ್ದೀವಿ. ಟೊಮೊಟೊನು ಕ್ಲೀನಾಗಿ ಸ್ವಲ್ಪ ಅದು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಏನು ಮಾಡ್ತೀಯ ನೀನು? ಹೆಸ್ರು ಹೇಳು. ಅದು ಅಂದರೆ ಅಡುಗೆ ಮಾಡ್ತೀಯ ನೀನು? ಅಡುಗೆ ಮಾಡಿ ಯಾರಿಗೆ ಕೊಡ್ತೀಯ? ಬಾ 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 ಬಾ. ಇದಾಗ ವಾದಿ ಕಟ್ ಮಾಡು. ನಮ್ಮ ಆಂಟಿ ವಿಡಿಯೋ ಮಾಡಬೇಡ, ಕಟ್ ಮಾಡು ಅಂತೆ. ಟೊಮೊಟೊ ಫ್ರೈ ಆಗ್ತಾ ಇದೆ. ನಮ್ಮ ಪಾಪ ಮಾಡ್ತಾ ಇರೋದು, ಫ್ರೈ ಮಾಡ್ತಾ ಇರೋದು ಇವಾಗ. ಇರ್ಬೋದು, ಇರೋ ಹಾಗಲಕಾಯಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಹಾಗಲಕಾಯಿ ಹಾಕಿದ್ಮೇಲೆ ಏನಂಟಿ ಅದು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದಾರೆ ಇವಾಗ. ಖಾರದ ಪುಡಿ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ. ಇವಾಗ ಉಪ್ಪು ಹಾಕ್ಕೊಳ್ತಾ ಇದ್ದಾರೆ. ರುಚಿಗೆ ತಕ್ಕಷ್ಟು ಉಪ್ಪು. ಏನು ಬೇಬಿ?
ಏನು ಹೇಳು ಎಷ್ಟು ಉಪ್ಪು ಹಾಕಬೇಕು, ಆಮೇಲೆ ಬೇಯಿಸಿಟ್ಕೊಂಡಿದ್ವಲ್ಲ ನೀರು, ಕೆಲವ್ರು ಚೆಲ್ಬಿಡ್ತಾರೆ, ನಮ್ಮ ಮನೇಲಿ ಹಾಕ್ಕೊಳ್ತಾರಂತೆ, ಇದು ಹಾಕ್ಕೊಳ್ತಾರೆ ನೋಡಿ. ಬೇಯಿಸಿಟ್ಕೊಂಡಿದ್ದು ನೀರನ್ನ ಅದ್ರಲ್ಲಿ ಹಾಕಿ ಒಂದು 10 ಮಿನಿಟ್ಸ್ ಬೇಯಕ್ಕೆ ಬಿಟ್ಟರೆ ಅದು ಉಪ್ಪು ಖಾರ ಎಲ್ಲ ಇಟ್ಕೊಳ್ಳುತ್ತೆ. ಅವಾಗ ತೋರಿಸ್ತೀನಿ ಹೆಂಗಾಗಿದೆ ಅಂತ. ಕುದೀತಾ ಇದೆ ಇವಾಗ, ಒಂದು 10 ನಿಮಿಷ ಆಯಿತು. ಇನ್ನೊಂದು 10 ನಿಮಿಷ ಅದು ನೀರು ಸ್ವಲ್ಪ ಇಳ್ಕೊಳ್ಳೋವರೆಗೂ ಬೇಯಿಸ್ಬೇಕು. ಅದಾದಮೇಲೆ ಏನಂತೆ ಹುಣಸೆ ರಸ ಹಾಕ್ತಾರಂತೆ, ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಕೊಂಡು ಹಾಕ್ಬೇಕು. ಗೈಸ್, ನಮ್ಮ ಅಣ್ಣ ಬಂದಿಲ್ಲ ಇವತ್ತು. ನಮ್ಮ ಅಜ್ಜಿ, ಅವನೇ ಅನ್ನೋದು ನಾವು. ನಮ್ಮವ್ವ ನಮ್ಮ ಅಣ್ಣಂಗೆ ಫೋನ್ ಮಾಡು, ನಮ್ಮ ಅಣ್ಣಂಗೆ ಫೋನ್ ಮಾಡು ಅಂತಾರೆ. ಯಾರಿಗೆ ಮಾಡ್ಬೇಕವ? ನಿಮ್ಮ ಅಣ್ಣಂಗೆ. ಯಾಕೆ ಮಾಡ್ಬೇಕು ಅವನಿಗೆ? ಮಾತಾಡೋಕ್ಕೆ. ಏನು ಮಾತಾಡ್ತೀಯ? ಕಷ್ಟ ಸುಖ. ಅವ್ನು ಬಂದಿಲ್ಲ ಅಂದರೆ 50 ಸತ ರಾತ್ರಿಯಿಂದ ಫೋನ್ ಮಾಡು ಏನು ಮಾಡ್ತಾವನೆ ಅಂತ. ಓಹೋ, ಒಬ್ಬನೇ ಅವನಂತೆ ಗೈಸ್. 25 ವರ್ಷ ಅವನಿಗೆ, ಒಬ್ಬನೇ ಅವನೇ ಅಂತೆ. ಭಯ ಅಂತೆ. ಹಾಂ, ಇನ್ಯಾವ ಥರ ಭಯ? ಏನು ಮೈಂಡು ಇಂಗ್ಲೀಷು ನಮ್ಮ ಅವಂದು. ಮಿಲ್ಟ್ರಿ ಅಂತಿ. ನಮ್ಮ ತಾತ ಮಿಲ್ಟ್ರಿ, ಗೊತ್ತಾ? ಯಾರಿಗೆ ಹೇಳ್ತಾ ಇದ್ದೀನಿ ನೀನು? ಯಾರಿಗೆ? ವಿಡಿಯೋ ಮಾಡ್ತಾ ಇದ್ದೀನಿ ನಾನು. ವಿಡಿಯೋಗೆ ಹೇಳ್ತಾ ಇದ್ದೀನಿ, ಜನಗಳು ನೋಡ್ತಾರೆ. ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಪ್ರೀತಿ ಜನಗಳು, ನನ್ನ ಫ್ರೆಂಡ್ಸು ಎಲ್ಲ. ಏನು ಹೇಳ್ತೀಯ ನಾನು ವಿಡಿಯೋ ಮಾಡ್ತಾ ಇರೋದಕ್ಕೆ? ಏನು ಹೇಳಕ್ಕೆ ಸರಿ ಇರ್ತೀನಿ, ಸರಿ ಅಂತಾರಂತೆ. ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಫೋನ್ ಮಾಡಿಬಿಟ್ಟು ನಮ್ಮ ಅಣ್ಣಂಗೆ ಮಾತಾಡ್ಬಿಟ್ಟು. ಮನೆಗೆ ಬರಲ್ವಾ ನೀನು? ಯಾಕೆ ಇಲ್ಲಿ ಬಂದು ನಿಂತ್ಕೊಳ್ತಾ ಇಯ್ಯ? ಹಾಂ, ನಮ್ಮ ಪಾಪ ಮುನ್ಸ್ಕೊಂಡಿದ್ದಾನೆ ಗೈಸ್. ಹಾಂ, ಏಯ್ ಸ್ಮೈಲ್ ನೋಡಿ, ಸ್ಮೈಲ್ ಕ್ಯೂಟಿ ಪೈ ಸ್ಮೈಲ್ ನೋಡಿ. ಬಾ ಮನೆಗೆ ಹೋಗೋಣ. ಯಾಕೆ ಬರಲ್ಲ ಹೇಳು? ಯಾಕೆ ಬರಲ್ಲ ಚಿನ್ನ? ಯಾಕೆ? ನಾನು ಯಾಕೆ ಹೋಗ್ಲಿ? ನೀನು ಬಾ ಮನೆಗೆ. ಸಾರಿ ಬಾ 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 ಮುದ್ದು. ನಾನು ಯಾಕೆ ಹೋಗ್ಲಿ? ಹೋಗ್ಬೇಕಂತೆ ಗೈಸ್, ನಾನು ಇಲ್ಲಿ ಇರಬಾರ್ದಂತೆ. ಎಷ್ಟು ಬೇಯ್ಬೇಕು ಹೇಳಂಟಿ? ಇನ್ನೂ ಒಂದು 5-4 ಗಂಟೆ. ಇನ್ನು ಒಂದು 5-10 ಮಿನಿಟ್ಸು. ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದಾರೆ. ಅದು ನೀರು ಸ್ವಲ್ಪ ಡ್ರೈ ಆಗೋವರೆಗೂ ಅಷ್ಟೆ. ರೊಟ್ಟಿ ಮಾಡ್ತಾ ಇದ್ದಾರೆ ಗೈಸ್ ಇವಾಗ. ರೊಟ್ಟಿ ಬಳಿಯೋದು. ಏನಂಟಿ ಇದು? ಅಕ್ಕಿ ರೊಟ್ಟಿ. ಏನೇನು ಹಾಕಿ ಇದಕ್ಕೆ? ಅಕ್ಕಿ ರೊಟ್ಟಿ, ಉಪ್ಪು, ನೀರು. ಹ್ಞೂ, ಅಕ್ಕಿ ಹಸಿಟ್ಟು, ಉಪ್ಪು, ನೀರು ಅಷ್ಟೇ. ಇಲ್ಲಿ ಹಾಗಲಕಾಯಿ ಪಲ್ಯ ರೆಡಿ ಆಯಿತು. ಇವಾಗ ರೊಟ್ಟಿ ಜೊತೆಗೆ ತಿನ್ನೋದು. ಹೇಗಿದೆ ನೋಡಿ. ಈ ಥರ ರೊಟ್ಟಿ ಮೇಲೆ ಮುಚ್ಚಿಟ್ಕೋಬೇಕು, ಅವಾಗ ಹಬ್ಬೆಗೆ ಚೆನ್ನಾಗಿ ಬೆಂದಿರುತ್ತೆ ಅದು. ಇವಾಗ ರೊಟ್ಟಿ ಎತ್ತುತ್ತಾ ಇರೋದು. ನಿಮ್ಮ ಮನೇಲಿ ಯಾವ ಥರ ರೊಟ್ಟಿ ಮಾಡ್ತೀರಾ ಗೈಸ್? ಸಿಟಿಲಂತೂ ಈ ಥರ ರೊಟ್ಟಿ ಯಾರಿಗೂ ಮಾಡೋಕ್ಕೆ ಬರಲ್ಲ. ನಮ್ಮ ಮಮ್ಮಿಗೆ ಬರಲ್ಲ ಗೈಸ್. ನಮ್ಮ ಮಮ್ಮಿಗೆ ಹಿಂಗೆ ಮಾಡೋಕ್ಕೆ ಬರಲ್ಲ. ದೋಸೆ ಥರ ಮಾಡಿಕೊಡ್ತಾರೆ ನಮಗೆ ರೊಟ್ಟಿ ಮಾಡುವಂತೆ. ರೊಟ್ಟಿ ರೆಡಿ. ಇನ್ನೊಂದು 1 ನಿಮಿಷ ಆ ಕಡೆ ಬೇಯಿಸಿದ್ರೆ ರೊಟ್ಟಿ ಕತೆ ಆಯಿತು. ಅಜ್ಜಿ ಆಗಲೇ ತಿಂತಾ ಇದ್ದಾರೆ ರೊಟ್ಟಿ. ಹೆಂಗೈತವ ರೊಟ್ಟಿ? ಹಾಗಲಕಾಯಿ ಪಲ್ಯ ಹೆಂಗೈತವ ರೊಟ್ಟಿ? ಇನ್ನೊಂದು ರೊಟ್ಟಿ ಬಂತು ಗೈಸ್. ಇನ್ನೊಂದು ರೊಟ್ಟಿ. ಬ್ರಷ್ ಮಾಡೋಣ ಗೈಸ್ ಇವಾಗ. ನಾನು ಮಾಡೋಣ ಫಸ್ಟು, ನೀನು ಆಮೇಲೆ. ಬ್ರಷ್. ಮುಖ ತೊಳೆಯೋಣ ಗೈಸ್ ಇವಾಗ. ನೀವು ಯಾವ ಫೇಸ್ ವಾಶು, ಯಾವ ಸೋಪು ಏನು ಯೂಸ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ನಾನಂತೂ ಯಾವ ಸಿಕ್ಕರು ಯೂಸ್ ಮಾಡ್ತೀನಿ. ಸೋಪು, ಫೇಸ್ ವಾಶ್ ಪರ್ಟಿಕ್ಯುಲರಾಗಿಂತೂ ಏನೂ ಇಲ್ಲ. ಏನು ಮುದ್ದು? ರೊಟ್ಟಿ ರೆಡಿ ಆಗಿದೆ ಗೈಸ್. ಇವಾಗ ತಿಂತೀನಿ ನಾನು. ಹೆಂಗಿದೆ ಟೇಸ್ಟ್ ಮಾಡಿ ಹೇಳ್ತೀನಿ ಗೈಸ್. ಇವಾಗ ರೊಟ್ಟಿ ಟೇಸ್ಟ್ ಮಾಡೋಣ. ರೊಟ್ಟಿ ಹಾಗಲಕಾಯಿ ಪಲ್ಯ ಹೆಂಗಿದೆ ಅಂತ ಹೇಳ್ತೀನಿ.
ರುಚಿನೇ ಇಷ್ಟ ಇಲ್ಲ. ಊರಿಗೆ ಬಂದಿದ್ದೇವಲ್ಲ ರೇರಾಗೆ ತಿನ್ನೋದು. ಕೊಡ್ತಾಯಿದ್ರು ಮೊಸರು ಬೆಲ್ಲ ರೊಟ್ಟಿ ಮಿಕ್ಸ್ ಮಾಡಿ ಒಂದು ಹಾಫ್ ಆನ್ ಅವರ್ ಇಟ್ಟು ಆಮೇಲೆ ತಿಂದರೆ ಇನ್ನೂ ಸಖತ್ತಾಗಿದೆ. ಬೇಕಂತೆ ನೋಡಿ ಗೈಸ್ ಇಟ್ಕೊಂಡು ಕಾಲು ಮುರ್ತದೆ ಕಾಲಲ್ಲ ಮೂಳೆ ಮುರ್ತದೆ ಹಾಸ್ಪಿಟ್ಲಿಗೆಲ್ಲ ತೋರಿಸಿದೀವಿ. ತೋರಿಸಿದ್ಮೇಲೆ ನಮ್ಮ ಅಜ್ಜಿಗೆ ನಡೆಯೋಕ್ಕಾಯ್ತಾ ಇಲ್ಲ. ಆಪ್ರೇಷನ್ ಕೂಡ ಆಗಿತ್ತು ನಮ್ಮ ಅಜ್ಜಿಗೆ. ಏನಾದ್ರು ಹೇಳವ ವಿಡಿಯೋಗೆ ಯಾಕೆ ನಡೆಯೋಕ್ಕಾಗಲ್ಲ ಆಪ್ರೇಷನ್ ಆದ್ಮೇಲೆ? ವಯಸ್ಸಾಯ್ತು ನಡೀಕಾಗಲ್ಲ. ಏನು ನಂಗೆ ಕೊಡಲ್ಲ. ಯಾಕೆ ಕೊಡ್ಬೇಕು? ಯಾಕೆ ಕೊಡಬೇಕು? ನಾನು ಬ್ಲಾಗ್ ಮಾಡಬೇಕು ಅದಕ್ಕೆ ಕೊಡಲ್ಲ. ಮುತ್ತ ಕೊಡಿ, ಒಂದು ಮುತ್ತ ಕೊಡಿ ಚಿನ್ನು. ಮುನ್ಸು ಬಂದ್ಬಿಡುತ್ತೆ ನಿನಗೆ. ಮುನ್ಸು ಬರುತ್ತಾ? ಗೋವಾ ತಿನ್ನಲ್ವಾ ನೀನು? ಹಣ್ಣು ಎಲ್ಲ ಮುದ್ದು ಅಲ್ಲಿ ಹಣ್ಣು ಖಾಲಿಯಾಗಿದೆ. ಹಣ್ಣು ಖಾಲಿಯಾಗಿದೆ. ನೀನು ಅಮ್ಮ ಮನೆಗೆ ಹೋಗಿ ಹಣ್ಣೆಲ್ಲ ತೆಗ್ಸ್ಕೊಂಡು ಬಾ. ಹೋಗಿ ಹೋಗ್ತೀಯಾ ರಾಮನಗರಕ್ಕೆ? ಎಲ್ಲಿದೆ? ಚೀ ಹಾಕ್ಸ್ಕೊತಾ ಇದೀನಿ ಗೈಸ್. ನಮ್ಮಮ್ಮ ತಲೆಗೆ ಮಸಾಜ್ ಮಾಡ್ತಾ ಇದ್ದಾರೆ. ಪಾಪು ನೀನು ಮಾಡ್ಬಾ, ತಲೆಗೆ ಎಣ್ಣೆ ಹಾಕ್ಕೊಡ್ಬಾ ನನಗೆ. ಬಾ ಬೇಗ. ನೀನು ಹಾಕ್ಸ್ಕೊಂಡಾ? ಬಾಟ್ಲೆ ತಂದು ಸುರಿತವನು. ಪಾಪು ಮಸಾಜ್ ಮಾಡ್ತಾವನೆ ಗೈಸ್ ನನ್ನ ತಲೆಗೆ. ಬೇಗ ಬೇಗ ಹಾಕು ಬೇಬಿ. ಕ್ಲೀನಾಗಿ ಮಾಡಬೇಕು. ಇದೇನು ಈ ಥರ ಮಾಡ್ತಾ ಇದೆಯಾ? ಇದೆಲ್ಲ ಎತ್ತು ಮುಂದೆ ಕೂದಲು ಹಂಗೆ. ವೆರಿ ಗುಡ್. ನೀನು ತಲೆ ಮಸಾಜ್ ಮಾಡ್ತೀಯ, ಎಣ್ಣೆ ಹಾಕ್ತೀಯ ನನಗೆ? ಅಮ್ಮ ಹಾಕ್ಲಿ ಬಿಡು ಬೇಗ. ನನ್ಗೆ ಅಮ್ಮನೇ ಹಾಕ್ಬೇಕು. ನೀನು ಬೇಡ, ನೀನು ಬೇಡ, ಹಾಕ್ಬೇಡ ನನಗೆ. ಬೇಡ ನನಗೆ ಬೇಡ. ನಾನು ಬೇಡ. ನೀನು ಬೇಡ, ನೀನು ಬೇಡ. ಅಯ್ಯೋ ಕೊಳೆ, ನೀನು ಬೇಡ. ಸಿ ಹೆಂಗೆ ಮಾಡ್ತಿದ್ದಾನೆ, ಹೆಂಗೆ ಮಾಡ್ತಿದ್ದಾನೆ. ಮುತ್ಕೊಡಿ ಹಂಗೆ ಒಂದು. ಪರವಾಗಿಲ್ಲ ಕೊಡಿ. ಇಲ್ಲಿ ಕೊಡಿ, ಬೇಗ ಕೊಡು. ಕೊಡು ಕೊಡು ಬೇಬಿ. ಬ್ಯಾಡ್ ಬಾಯ್ ನೀನು. ಏನಂತ ಸಾಲಿಗೆ ಹೋಗ್ಬೇಕು ಬಿಡ್ಬೋದು. ಮಾಡು ಬೇಗ. ಮುತ್ತು ಕೊಡು ಒಂದು. ಪರವಾಗಿಲ್ಲ ಕೊಡಪ್ಪ. ಇಲ್ಲಿ ಕೊಡು. ಥ್ಯಾಂಕ್ ಯು. ಕಲಂಗಡಿ ತಂದಿದ್ದಾರೆ ಗೈಸ್. ಯಾರಮ್ಮ ತಂದಿದ್ದು? ಎಂದ ಟೇಸ್ಟ್ ನೋಡ್ತೀನಿ. ವಿಡಿಯೋದಲ್ಲೇ ಒಂಥರ ಕಲರ್ ಕಾಣಿಸ್ತಾ ಇದೆ. ಇದು ಸ್ವಲ್ಪನೂ ಚೆನ್ನಾಗಿ. ಪಾಪು ಹೆಂಗಿದೆ ಕಲಂಗಡಿ? ಹೆಂಗಿದೆ ಹೇಳಿ. ಗೈಸ್ ಇದೇನು ಜ್ಯೂಸ್ ಅಂತ ಗೊತ್ತಾ? ಗೆಸ್ ಮಾಡಿ ನೀವು. ಎಂಥದ್ದು? ಏನಮ್ಮ ಅದು ಹೆಸರು? ಬ್ಯಾಲ್ಡನ್ ಜ್ಯೂಸ್ನ ಕಾಸು ಕೊಟ್ಟು ತಗೊಂಡು ಕುಡಿತಾ ಇದ್ದಾರೆ. ಇಲ್ಲಿ ನಾವು ಊರಿಗೆ ಬಂದಿದ್ದೀವಿ, ಇಲ್ಲೇ ಸಿಗುತ್ತೆ. ಅದನ್ನ ಕಾಸು ಕೊಟ್ಟು ಬೇರೆ ತಗೊಂಡು ತಿಂತಾ ಇರೋದು ನೋಡಿ. ಹೆಂಗೈತೆ, ವಾಮಿಟ್ ಬರಂಗೈತೆ ಆ ಜ್ಯೂಸು. ನಮ್ಮ ಕಡೆ ಪಾನಕ ಮಾಡ್ಕೊಂಡು ಕುಡಿತೀವಿ, ಈ ಥರ ಜ್ಯೂಸ್ ಮಾಡ್ಕೊಂಡು ಕುಡಿಯೋಲ್ಲ. ನಮ್ಮ ಪಾಪು ಅಂತೂ ಕಲರ್ ನೋಡ್ಬಿಟ್ಟೆ ಭಯ ಬೀಳೋದು ಅದನ್ನು. ತಗೋಜಿನು ಯಾರು? ನಾನು ಹಿಡ್ಸದ್ನ? ನಾನೆಲ್ಲಿ ಬೆಳೆಸ್ದೆ? ನಾನಮ್ಮದ್ದು ಬೆಳೆಸಿದ್ದು? ಸುಳ್ಳು ಹೇಳ್ತೀರ ಎಲ್ಲರೂ ನನ್ನ ಮೇಲೆ. ಮುದ್ದೆ ಬಿದ್ದೆ ಹೋಗು. ನೀ ಮುದ್ದೆ ಬಿದ್ದು ನನ್ನ ಯಾಕೆ ಟಚ್ ಮಾಡ್ತೀಯ? ನಾನು ಹೆಂಗಾನ ಆಟ ಆಡ್ಕೊತೀನಿ. ಹೋಗು ನೀನು. ಹೋಗ ನೀವು ಹೋಗು. ಆಚೆ ಹೋಗ್ತಾ ಇದೀವಿ ಇವಾಗ. ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಹಾಗೆ ನೋಡ್ತಾ ಇದ್ದೀವಿ. ನೋಡಿ ನಮ್ಮಮ್ಮ ನಮ್ಮ ತಮ್ಮ ನಮ್ಮ ಮಮ್ಮಿ ವಿಡಿಯೋ ಮಾಡ್ತಾ ಇರೋದಕ್ಕೆ ಬೈತಾ ಇದ್ದಾರೆ. ಆಚೆ ಎಲ್ಲ ಫೋನ್ ಇಟ್ಕೋತಾ ಬಿದ್ದೋದ್ರೆ ಏನು ಮಾಡಿ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ಪಾಪ ಏನು ಮಾಡ್ತಾ ಇದೀಯಾ? ಎಷ್ಟು ಹಾಕ್ಸ್ತಾ ಇದೀಯಾ ಪೆಟ್ರೋಲು? ಪೆಟ್ರೋಲ್ ಎಷ್ಟು ಹಾಕ್ತಾ ಇದೀಯಾ ಪಾಪು?
ಫುಲ್ಲು ಎಷ್ಟು? ಫುಲ್ಲು ಫುಲ್ ಟ್ಯಾಂಕ್ ಯಾರು ಕೊಡ್ತಾರೆ ಕಾಸು? ತೇಜ. ಇದು ಮಾತಾಡು. ಹಾಂ, ಪೆಟ್ರೋಲ್ ಖಾಲಿ ಆಗಿದೆಯಾ? ಹಾಕ್ಸ್ತಾ ಇದ್ದೀರಾ ಇವಾಗ? ಎಷ್ಟಕ್ಕೆ ಹಾಕ್ಸ್ತಾ ಇದ್ದೀರಾ? ಹಾಂ, 1,000. ಯಾರು ಕೊಟ್ಟರು 1,000? ನೋಡಿ ಇಲ್ಲಿ ನೋಡು, ಎಷ್ಟು ಹಾಕ್ಸ್ತಾ ಇದ್ದೀರಾ? 1,000 ಹಾಕಿ. ಏನು 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 ಮುದ್ದು? ಇದೇನು ಇದೇನು? ಗೈಸ್, ಈ ಗಾಡಿಗೂ ಫುಲ್ ಟ್ಯಾಂಕ್ ಹಾಕ್ಸ್ತಾ ಇದ್ದೀವಿ. ಇದೆ, ಅದು 1000 ರುಪೀಸ್ ಆಯಿತು. ಇದು ಎಷ್ಟಾಗುತ್ತೆ ನೋಡೋಣ ಇವಾಗ. ಆಯಿತು, ಫುಲ್ ಟನ್ ಎಷ್ಟಾಯಿತು ಅಂಕ? ಎಷ್ಟು? 380ನಾ? ಅಮ್ಮ 500 ರೂಪಾಯಿಗೆ ಹಾಕ್ಸಿ ಅಂತಾರೆ. 500 ರೂಪಾಯಿಗೆ ಈ ಗಾಡಿಗೆ ಅರ್ಧ ಹೊಟ್ಟೆನೂ ತುಂಬಲ್ಲ ಗೈಸ್. ಇದಕ್ಕೆ ಫುಲ್ ಹಾಕ್ಸ್ಬೇಕು ಅಂದ್ರೆ 1,500 ರೂಪಾಯಿ ಇಟ್ಕೊಂಡ್ಬರ್ಬೇಕು ಇಲ್ಲಿಗೆ. ಐಬ್ರೋ ಮಾಡಿಸ್ಕೊಳಕ್ಕೆ ಬಂದಿದ್ದೀನಿ ಗೈಸ್. ಸಲೂನಿಗೆ ಐಬ್ರೋ ಮಾಡಿಸ್ಕೊಂಡು ಆದಮೇಲೆ ಸಿಗ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ. ಥ್ಯಾಂಕ್ ಯು ಹೇಳ್ಬಿಡು. ಲವ್ ಯು ಆಲ್. ಸ್ಟೇ ಟ್ಯೂನ್. ಬಾಯ್ ಬಾಯ್.